ರಾಧಿಕಾ, ಟಿ ವಿ ಆನ್ ಮಾಡು. ಎಲ್ಲರೂ ಹೆಂಗೋ ಇಲ್ಲೇ ಹಾಲಲ್ಲೇ ಕೂತಿದ್ದೀವಿ, ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಒಳ್ಳೆ ಫಿಲಿಮ್ ನೋಡಿದ್ರೆ ಆಯಿತು. ಹಾಂ ಹೌದು ರೀ. ಆನ್ ಮಾಡ್ತೀನಿ ರೀ. ಅಮ್ಮ, ನವೀನ್ ಫೋನ್ ಮಾಡ್ತಾ ಇದ್ದಾನೆ, ಮಾತಾಡ್ತೀಯಾ? ನಾನು ಸಿನಿಮಾ ನೋಡಬೇಕು, ನೀನೇ ಮಾತಾಡು. ಇವರೆಲ್ಲ ಸಿನಿಮಾ ನೋಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ನಾನಿಲ್ಲಿ ಮಾತಾಡಿದ್ರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ, ಹೊರಗೆ ಹೋಗಿ ಮಾತಾಡಿದ್ರೆ ಆಯಿತು. ಅಣ್ಣ, ಹೇಗಿದ್ದೀರಾ ಮನೇಲಿ ಎಲ್ಲರೂ? ನಾವು ಈಗ ರೀಚ್ ಆದ್ವಿ. ನವೀನ್, ಇಲ್ಲೆಲ್ಲರೂ ಆರಾಮಾಗಿದ್ದೀವಿ. ಎಲ್ಲ ಸೇಫಾಗಿ ಜರ್ನಿ ಆಯಿತಾ? ಹ್ಞೂ ಅಣ್ಣ. ಮನೇಲೆಲ್ಲ ಹೆಂಗಿದೆ? ಮತ್ತೆ ಏನಾದರೂ ಜಗಳ ಮಾಡಿದ್ರಾ ಯಾರಾದರೂ? ಇಲ್ಲ, ಜಗಳ ಏನಿಲ್ಲ. ಎಲ್ಲರೂ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಮನೇಲಿ, ಆರಾಮಾಗಿದ್ದಾರೆ ಎಲ್ಲರೂ. ಹೌದಾ? ಸರಿ ಅಣ್ಣ, ಹಂಗಾದ್ರೆ ಓಕೆ. ಮತ್ತು ನಮಗೆ ಇಲ್ಲಿ ಸ್ವಲ್ಪ ಟೆನ್ಷನ್ ಆಗಿತ್ತು, ಮತ್ತೆ ಏನಾದರೂ ಜಗಳ ಮಾಡ್ಕೊಂಡ್ರೆ ಹೆಂಗೆ ಏನು ಅಂತ. ಅದಕ್ಕೆ ರೀಚ್ ಆಗ್ತಾ ಇದ್ದಂಗೆ ಫೋನ್ ಮಾಡಿದೆ. ನೀನು ಇಲ್ಲಿದೇನು ಭಯ ಇಟ್ಕೋಬೇಡ, ನೀನು ಆರಾಮಾಗಲ್ಲಿ ಎಂಜಾಯ್ ಮಾಡು. ಸರಿ ಅಣ್ಣ, ಹಂಗಾದ್ರೆ ನಾನು ನಿನ್ನ ಫೋನ್ ಇಡ್ಲಾ? ಹಾಂ ಸರಿಯಪ್ಪ. ಕಿರಣ್ಣ ಹೊರಗೆ ಕರಿತೀನಿ. ನವೀನ್ ನಿನ್ನ ಜೊತೆ ಮಾತಾಡ್ತಾನಂತೆ ಅಂತೇಳಿ ಕರಿತೀನಿ, ಇರೋವನ್ನ ಮಾಡಬೇಕು, ಅವನಿಗೆ ಸರಿಯಾಗಿ ಮಾಡ್ತೀನಿ. ಕಿರಣ್, ಕಿರಣ್, ನವೀನ್ ಏನೋ ನಿನ್ನ ಜೊತೆ ಮಾತಾಡ್ಬೇಕಂತೆ, ಬರ್ತೀಯಾ ಹೊರಗಡೆ? ಬಾಬಾ ಬಂದೆ. ಅಲ್ಲ ಬಾಬಾ, ಮನೇಲಿ ಎಲ್ಲರೂ ಇಟ್ಕೊಂಡು ನನಗೆ ಫೋನ್ ಕೊಡೋಕೆ ಹೇಳಿದ್ನಾ? ಅಬ್ಬಾ, ಎಷ್ಟು ಪ್ರೀತಿ ನನ್ನ ಮೇಲೆ. ಹಲೋ ಹಲೋ ಬಾಬಾ, ಹಲೋ. ಯವ್ವ ಬಾಬಾ, ಕುತ್ತಿಗೆ ಬಿಡು, ಕುತ್ತಿಗೆ ಬಿಡು. ಏನದು ಸೌಂಡು? ಏನು ಇಲ್ಲಮ್ಮ, ಅಲ್ಲೆಲ್ಲ ಪ್ಲೇಸಸ್ ಎಲ್ಲ ಹೆಂಗಿದೆ ಅಂತ ನವೀನೆಲ್ಲ ವರ್ಣನೆ ಮಾಡಿ ಹೇಳ್ತಾ ಇದ್ದಾರಾ. ಅದನ್ನೆಲ್ಲ ಕೇಳಿ ಕಿರಣ್ಗೆ ಆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ಹೌದಾ ವಾವ್ ಅಂತ ಕಿರ್ಚಾಡ್ತಾ ಇದ್ದಾನೆ. ಇಲ್ಲ ಇಲ್ಲ ಅತ್ತೆ, ಕುತ್ತಿಗೆ ಬಿಡು ಬಾವಾ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಹೊಟ್ಟೆಗೆಲ್ಲ ಹೊಡಿತಾ ಇದೆಯಾ? ಏಯ್ ಕಚಡ ನಾಯಿ, ಥೂ, ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ನಿನ್ನ ಮನುಷ್ಯನ? ಹಾಂ, ನಿಂಗೆ ಮನುಷ್ಯತ್ವ ಇದೆಯಾ? ಹೊಟ್ಟೆಲಿರೋ ಕೂಸನ್ನ ಕೊಲ್ಲಕ್ಕೆ ನೋಡ್ತಾ ಇದೆಯಲ್ಲ, ನನ್ನ ಪಾರ್ವತಿ ನನ್ನ ಮಗುನ ಕೊಲ್ಲಕ್ಕೆ ನೋಡ್ತೀಯಾ? ಎಷ್ಟು ಇರಬೇಡ ನಿಂಗೆ ಧೈರ್ಯ? ಹಾಂ, ಎಷ್ಟು ಹೊಡೆದ್ರು ನಿಂಗೆ ನಾಚಿಕೆ ಬರ್ತಾ ಇಲ್ಲಲ್ಲ ನಿನಗೆ? ನೀನು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅದು ಏನು ಹೇಳಿ ಒಪ್ಪಿಸ್ತೀಯೋ, ಅದು ಏನು ಮಾಡ್ತೀಯೋ, ಅದು ಏನೇನು ಸರ್ಕಸ್ ಮಾಡ್ತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಇನ್ನೂ ಅರ್ಧ ಗಂಟೆಲಿ ನೀನು ರಾಧಿಕಾ ಈ ಮನೆ ಬಿಟ್ಟು ಹೋಗ್ತಾ ಇರಬೇಕು. ರಾಧಿಕಾನ ಇಲ್ಲಿಂದ ಹೇಳ್ಕೊಂಡು ಹೋಗ್ಬೇಕಷ್ಟೇ. ನಂಗೆ ಅದೆಲ್ಲ ಏನು ನೆವ ಹೇಳ್ಬೇಡ. ನೀನು ಈ ಮನೆಯಿಂದ ಆಚೆ ಹೋಗ್ಬೇಕಷ್ಟೇ. ನೀನು ನನ್ನ ತಂಗಿ ಇಬ್ಬರು ಮನೆ ಬಿಟ್ಟು ತೊಲಗ್ರಿ ಫಸ್ಟು. ಅಯ್ಯೋ ಬಾವಾ, ನಾನು ಯಾವಾಗ ಸಾಯಿಸೋಕೆ ನೋಡಿದ್ದೀನಿ? ನೀವು ಸುಮ್ಮನೆ ನನ್ನ ಮೇಲೆ ಏನೇನೋ ಅಪವಾದ ಓಡಿಸ್ಬೇಡಿ. ನಾನು ಅಂಥದ್ದೆಲ್ಲ ಏನೂ ಮಾಡಿಲ್ಲ. ನಿಮ್ಮ ನಖರಗಳೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹಾಂ, ನಂಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಬಾವಾ, ನೀವು ಮಾಡ್ತಿರೋ ಸರಿ ಇಲ್ಲ. ನಂಗೆ ಎಷ್ಟು ಹೊಡಿತಾ ಇದ್ದೀರಾ ನೀವು? ಹೊಟ್ಟೆಗೆ ಸಿಕ್ಸಿಕಲ್ಲಿ ಗಲ್ಲ ಅಂತ ನೋಡ್ತಾ ಇಲ್ಲ, ಏನೋ ಹಲ್ಲು ನೋಡ್ತಾ ಇಲ್ಲ, ಬಾಯಿಗೆ ಎಲ್ಲಿಗೆ ಬೇಕಲ್ಲಿ ಹೊಡಿತಾ ಇದ್ದೀರಾ ನೀವು ಮಾಡ್ತಿರೋ ಸರಿ ಇಲ್ಲ. ನಾನು ಈಗಲೇ ಮನೆಗೆ ಹೋಗಿ ಎಲ್ಲರಿಗೂ ಹೇಳ್ತೀನಿ ಹಿಂಗೆ ಹೊಡಿತಾ ಇದ್ದಾನೆ ಅಂತೇಳಿ. ಅಷ್ಟಕ್ಕೂ ನಾನು ಕಾಲು ಹಂಗೆ ಅಡ್ಡ ಇಟ್ಟಿದ್ದೆ ಅಂತ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ? ಸುಮ್ಮನೆ ಹೆಂಗೆ ಹೊಡಿತೀರಾ ನೀವು ನನ್ನ? ಈಗ ಹೋಗಿ ನಾನು ಹೊಡೆದಿದ್ದು ಎಲ್ಲರಿಗೂ ಹೇಳ್ತೀಯಾ? ಸರಿ, ಹೇಳೋಗು. ನೀನೇನಾದರೂ ಹೇಳ್ದೆ ಅಂತ ಇಟ್ಕೋ. ಈಗ ನೀನು ಅಲ್ಲಿ ಶಾಪಿಂಗ್ ಮಾಲಲ್ಲಿ ಸಿಗಬಿದ್ದಿದೆಯಲ್ಲ ಕಳ್ತನ ಮಾಡಿ, ಹಾಂ, ಅವತ್ತೇ ಹೋಗಿ ಆ ವಿಡಿಯೋನ ಹೋಗಿ ಸೇವ್ ಮಾಡ್ಕೊಂಬಂದಿದ್ದೀನಿ. ಅಲ್ಲೆಲ್ಲ ರೆಕಾರ್ಡ್ ಆಗಿರುತ್ತಲ್ಲ CCTVಲಿ, ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ನನ್ನ ಫೋನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವತ್ತೇ ಓದಿದ್ನಲ್ಲ, ವಾರ್ನಿಂಗ್ ಕೊಟ್ಟಿದ್ದೆ. ನನಗೆ ಗೊತ್ತಿತ್ತು ನಿನಗೆ ಬುದ್ಧಿ ಬರಲ್ಲ, ನೀನಿಂತ ಮತ್ತೆ ಏನಾದರೂ ಕಚಡ ಕೆಲಸಗಳು ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಹೆಂಗನಾಗಲಿ ಅಂತ ಆ ವಿಡಿಯೋನ ಇಟ್ಕೊಂಬಂದಿದ್ದೀನಿ, ನನ್ನ ಫೋನಲ್ಲಿದೆ. ನಾನು ಹೋಗಿ ಎಲ್ಲರಿಗೂ ತೋರಿಸ್ತೀನಿ, ಈ ಥರ ಕಳ್ತನ ಮಾಡ್ತಾ ಇದ್ದಾನೆ, ಸಿಕ್ಕರ ಕೈಲಿ ಒದಿಸ್ಕೊತಿದ್ದಾನೆ ಹೊರಗಡೆ ಅಂತೇಳಿ ಎಲ್ಲರ ಮುಂದೆ ನಿನ್ನ ಬಂಡವಾಳ ಬಯಲು ಮಾಡ್ತೀನಿ. ವಿಡಿಯೋ ನಿಮ್ಮ ಹತ್ರ ಇದೆಯಾ? ಈ ಬಾವ ಹೇಳ್ಬೇಡ ಬಾವ, ನಾನು ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಲ್ಲ, ನನ್ನ ಬಿಟ್ಬಿಡು. ರಾಧಿಕಾನ್ ಕರ್ಕೊಂಡು ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ಬಾವ ಬಾವ ಬಿಡು ಬಾವ, ಇನ್ನೊಂದ್ಸರಿ ಹಿಂಗೆ ಮಾಡಲ್ಲ, ತಪ್ಪಾಯ್ತು. ಕೂತಿಗೆ ಮಗನೇ, ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದೆ ದೊಡ್ಡ ತಪ್ಪಾಯಿತು. ಹಾಂ, ನನ್ನ ಹೆಂಡತಿ ನನ್ನ ಮಗನೇ ಸಾಯ್ಸಕ್ಕೆ ನೋಡ್ತಿದ್ಯಾ? ಇನ್ನೊಂದು ಸರಿ ಏನಾದರೂ ಇಂಥ ನಖರ ಕೆಲಸಗಳು ಮಾಡಿದ್ಯೋ, ನಿನ್ನ ಬಾಲ ಏನಾದರೂ ಬಿಚ್ಚಿದ್ರೆ ಮಗನೇ, ನಾನು ನಿಜವಾಗ್ಲೂ ನಿನ್ನ ಸಾಯಿಸೇ ಬಿಡ್ತೀನಿ. ಹೋದ ಸರಿನೇ ವಾರ್ನಿಂಗ್ ಕೊಟ್ಟಿದ್ದೆ, ನನ್ನ ಹೆಂಡತಿಗೆ ಮತ್ತು ನನ್ನ ತಮ್ಮಗೆ ಸಂಬಂಧ ಕಟ್ಟಿದ್ಯಲ್ಲ, ಅವತ್ತೇ ನಿನ್ನ ಸಾಯಿಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಏನೋ ನನ್ನ ತಂಗಿ ಮುಖ ನೋಡ್ಕೊಂಡು ಸುಮ್ಮನೆ ಆಗ್ತಾ ಇದ್ದೀನಿ. ಮಗನೇ, ಇವಾಗ ನನಗೆ ಎಷ್ಟು ಸಿಟ್ಟು ಬರ್ತಾ ಇದೆ ಅಂದರೆ ನಿನ್ನ ಕುತ್ತಿಗೆ ಹೆಚ್ಚಿಗೆ ಇಲ್ಲೇ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬರ್ತಾ ಇದೆ. ದರಿದ್ರ ತೊಲಗಿತು ಸತ್ತೋಯ್ತು ಅಂತ ಅಂದ್ಕೊಂಡು ತಲೆಗೆ ನೀರು ಹಾಕೊಂಡ್ಬಿಡ್ತೀನಿ. ಬೇವರ್ಸಿ, ಥೂ, ನಿನ್ನ ಜನ್ಮಕ್ಕೆ ನೀನೆಂತ ಗಂಡಸೋ? ಥೂ, 4 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ನಿನಗೆ. ಇನ್ನೊಬ್ಬರ ಮೇಲೇ ಆಧಾರ ಪಟ್ಕೊಂಡು ಜೀವನ ಮಾಡ್ತೀಯಾ, ಮತ್ತು ಇನ್ನೊಬ್ಬರ ಜೀವ ತೆಗೆಯಕ್ಕೆ ನಿಂತಿದ್ಯಾ? ಬೇವರ್ಸಿ ಹಲ್ಕ ನಾಯಿ. ನಮ್ಮ ತಂಗಿ ಮುಖ ನೋಡ್ಕೊಂಡು ಪದೇ ಪದೇ ಬಿಡ್ತಾ ಇದ್ದೀನಿ ಅಂತ ಏನಾದರೂ ನಿನ್ನ ಲುಚ್ಚ ಕೆಲಸಗಳು ಮಾಡಿದ್ಯೋ, ನಿನ್ನ ಸಾಯಿಸೇ ಬಿಡ್ತೀನಿ. ಇಲ್ಲ ಒದ್ದು ಒಳಗಾಕ್ಸ್ತೀನಿ ಜೈಲಿಗೆ, ತಿಳಿತಾ? ಎಷ್ಟು ಸರಿ ಅಂತ ನಿಂಗೆ ವಾರ್ನಿಂಗ್ ಕೊಡೋದು? ಬುದ್ಧಿ ಇಲ್ವಾ ನಿನ್ನ ತಲೆಯಲ್ಲಿ? ಏನಾದರೂ ಸಗಣಿ ತುಂಬ್ಕೊಂಡಿದ್ಯಾ? ಹೊಟ್ಟೆಗೆ ಏನು ತಿಂತೀಯ ನೀನು?
ಇನ್ನೊಂದ್ಸರಿ ಇಂಥದ್ದು ಏನಾದರೂ ಆದರೆ ನಿನ್ನ ಮಗನೇ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ. ಹಾಂ, ಇದು ಎರಡನೇ ಸರಿ ನಿಂಗೆ ವಾರ್ನಿಂಗ್ ಕೊಡ್ತಾ ಇರೋದು ನಾನು ಜೈಲಿಗೆ ಹಾಕ್ಸ್ತೀನಿ ಅಂತ. ಇನ್ನೊಂದ್ಸರಿ ಹಿಂಗೆ ರಿಪೀಟ್ ಆದರೆ ಪಕ್ಕ ನೀನು ಜೈಲಲ್ಲೇ ಇರ್ತೀಯ ಮಗನೇ. ನನ್ನ ತಂಗಿಗೆ ನಿನ್ನ ಜೊತೆ ಡೈವರ್ಸ್ ಕೊಡಿಸಿ ಬೇರೆ ಮದುವೆನಾದರೂ ಮಾಡಿಬಿಡ್ತೀನಿ. ನಂಗೆ ತಲೆ ಕೆಟ್ಟರೆ ನಿನ್ನಂಥ ನಾಲಾಯ್ಕನ ಜೊತೆ ಬಾಳೆ ಮಾಡೋದು ಏನೂ ನಿಂತಿಲ್ಲ ನನ್ನ ತಂಗಿದು. ಥೂ, ನಿನ್ನ ಜೊತೆ ಸೇರಿ ನನ್ನ ತಂಗಿ ಮೊದಲೇ ಅದಕ್ಕೆ ಸರಿಯಾಗಿ ಬುದ್ಧಿಲ್ಲ, ನಿನ್ನ ಜೊತೆ ಸೇರಿ ಅದು ಇನ್ನೂ ಹಾಳಾಗ್ಬಿಡ್ತಾಳೆ. ಇಬ್ಬರು ಅದು ಏನಂತ ಹುಟ್ಟಿದ್ರು, ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು. ಥೂ, ಎಂಥ ಗಲೀಜ್, ಎಂಥ ಚೀಪ್ ಮೈಂಡ್ ಇದ್ದೀರಿ ಅಂದರೆ ನೀವು. ನನಗೆ ನಿನ್ನ ಇಲ್ಲದೆ ಸಾಯಿಸ್ಬಿಡ್ತೀನಿ ಮಗನೇ ಆಗಿದ್ದಾಗಲಿ. ಬಾವ, ನಿಂಗೆ ಕಾಲ್ ಮುಗಿತೀನಿ, ನಾನು ಕೂತ್ಕೆ ಬಿಡು ಫಸ್ಟು. ನಾನೇನು ಮಾಡಬೇಡ, ಇನ್ನೊಂದ್ಸರಿ ಈ ಥರ ಆಗಲ್ಲ ಬಾವ, ದಯವಿಟ್ಟು ಬಿಡು ಬಾವ ನನ್ನ. ಅಪ್ಪ, ಉಸಿರು ಕೊಟ್ಟೋಗೋ ಥರ ಹೊಡೆದಿದ್ಯಾ ಬಾವ. ಅಯ್ಯೋ ಅಪ್ಪ, ಇನ್ನೂ ಗುರಾಯಿಸ್ತಿದ್ದಾನೆ, ಇಲ್ಲ ಇದ್ರೆ ಸಾಯಿಸ್ಬಿಡ್ತಾನೆ. ಬಾವ, ನಾನು ಈಗಲೇ ನಿನ್ನ ತಂಗಿನ ಕರ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿರಲ್ಲ, ಒಂದು ಕ್ಷಣ ಇರಲ್ಲ, ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಟ್ಬಿಡು, ಇಬ್ಬರು ಹೋಗ್ಬಿಡ್ತೀವಿ. ರಾಧಿಕಾ, ಅರ್ಜೆಂಟು, ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊ, ನಮ್ಮ ಮನೆಗೆ ಹೋಗೋಣ. ಇದೇನಪ್ಪ, ಇದ್ದಕ್ಕಿದ್ದಂಗೆ ನೆನ್ಸ್ಕೊಂಡ್ಬಿಟ್ಟಿದ್ದೀರಾ? ಈಗ ಇದ್ದಕ್ಕಿದ್ದಂಗೆ ತಯಾರಾಗಂದ್ರೆ ಏನದ ಅರ್ಥ? ಅದು ಅತ್ತೆ, ಮದ್ವೆಗಂತ ಬಂದಿದ್ದೀವಲ್ಲ, ಮದ್ವೆ ಮುಗಿದು ಒಂದು ವಾರ ಮೇಲೆ ಹೋಗಕ್ಕೆ ಬಂತ, ಮತ್ತೆ ಇನ್ನೂ ಎಷ್ಟು ದಿನ ಇಲ್ಲೇ ಇರೋದು ಅಂತ. ಎಷ್ಟು ಜನ ಇಲ್ಲೇ ಇದ್ರೆ ಚೆನ್ನಾಗಿ ಅನ್ಸಲ್ಲಲ್ಲ, ಅದಕ್ಕೆ ಹಂಗಾಗಿ ಹೋಗೋಣ ಅಂತ ಅನ್ನಿಸ್ತಾ ಇದೆ. ರೀ, ಇನ್ನೊಂದು 2-3 ದಿನ ಕಳೆದ್ರೆ ಆಗೋಯ್ತಲ್ಲ, ಎಕ್ಸಾಮ್ಸೇ ಮುಗ್ದೋಗುತ್ತೆ. ಅದಾದ್ಮೇಲೆ ಮನೆಗೆ ಹೋಗೋದು ಇದ್ದಿದ್ದೆ. ಈಗಲೇ ಯಾಕೆ ಹೋಗ್ಬೇಕು? 2 ದಿನ ಮುಂಚೆನೇ ಹೋಗ್ಬೇಕಾ? ಬೇಡ ರೀ, ನಂಗೆ ಅಲ್ಲಿ ಇರೋಕೆ ಇಷ್ಟ ಇಲ್ಲ, ನಾನು ಬರಲ್ಲ. 2 ದಿನ ಆದ್ಮೇಲೆ ಬರ್ತೀನಿ, ಎಲ್ಲ ಎಕ್ಸಾಮ್ಸ್ ಮುಗಿಸ್ಕೊಂಡೇ ಬರ್ತೀನಿ ನಾನು. ಇವ್ನು ನೋಡಿದ್ರೆ ಕಣ್ಣಲ್ಲೇ ಬೆಂಕಿ ಕಾರ್ತಾ ಇದ್ದಾನೆ, ಇವಳು ನೋಡಿದ್ರೆ ಬರಲ್ಲ ಅಂತ ಹೇಳ್ತಿದ್ದಾಳೆ. ಅಯ್ಯಪ್ಪ, ಇಲ್ಲಿ ನೋಡ್ರಿ ರಾಧಿಕಾ, ನಾವು ಯಾವಾಗಾದ್ರೂ ನಮ್ಮ ಮನೆಗೆ ಹೋಗ್ಬೇಕಾಗಿದೆ. ಇನ್ನೊಂದು 2 ದಿನ ಬಿಟ್ಟೇನು ಬೇರೆ ಬರುತ್ತಾ? ಹೋಗಿ ರೆಡಿಯಾಗು, ಸುಮ್ಮನೆ ಆಟ ಮಾಡಬೇಡ. ನಾನು ನಿನ್ನ ಗಂಡ ಹೇಳ್ದಂಗೆ ಕೇಳ್ಬೇಕು ನೀನು. ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊ ಹೋಗು. ಅಲ್ಲ, ಏನಾಯ್ತು ಮನುಷ್ಯನಿಗೆ? ಅಲ್ಲ ಅಳಿಯಂದ್ರೆ, ಏನಾಯ್ತು ನಿಮಗೆ? ಇಷ್ಟೊತ್ತು ಬೇಷ ಇದ್ರಲ್ಲ, ಎಲ್ಲ ಸಿನಿಮಾ ನೋಡೋಣ ಹಂಗಿಂಗ್ ಅಂತ ಹೇಳ್ತಾ ಇದ್ರಿ. ಈಗ ಇದ್ದಕ್ಕಿದ್ದಂಗೆ ಏನು ನೆನ್ಸ್ಕೊಂಡ್ರೇನಪ್ಪ? ಯಾಕಷ್ಟು ಸಿಟ್ ಮಾಡ್ತಾ ಇದ್ದೀರಾ? ಯಾಕಷ್ಟು ಅರ್ಜೆಂಟು? ಇನ್ನೊಂದು 2-3 ದಿನ ಇದ್ದು ಹೋಗಿ. ಇಲ್ಲ ಅತ್ತೆ, ಬಂದು ತುಂಬ ದಿನ ಆಯಿತು, ನಾವಿನ್ನ ಹೊಡ್ತೀವಿ. ಯಾವ ದೇವ್ರು ಕಂಡ್ಬಿಟ್ನಪ್ಪ, ಅಂತೂ ನನ್ನ ನಡೆಯೋಕ್ಕೆ ಬುದ್ಧಿ ಬಂದ್ಬಿಡ್ತಲ್ಲ, ಹೋಗ್ಬೇಕು ಅನ್ನೋದು. ಒಳ್ಳೇದಾಗ್ಲಿ. ರಾಧಿಕಾ, ಏನು ಮುಖ ನೋಡ್ತಾ ನಿಂತ್ಬಿಟ್ಟೆ? ಅರ್ಧ ಗಂಟೆಲಿ ಹೋಗಿ ರೆಡಿ ಆಗಬೇಕು, ಟೈಮ್ ವೇಸ್ಟ್ ಆಗ್ತಾ ಇದೆ. ಹೋಗು, ಜಲ್ದಿ ರೆಡಿಯಾಗಿ ಹೋಗು, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊ. ಅಲ್ಲ, ಏನು ಟೈಮ್ ಆಗ್ತಿದೆ ನಿಮಗೆ? ಹಾಂ, ಏನು ಅರ್ಧ ಗಂಟೆಲೇ ಹೋಗಬೇಕು? ಯಾಕಿಷ್ಟು ಸಡನ್ನಾಗಿ ಹುಚ್ಚುಚ್ಚು ಥರ ಆಡ್ತಾ ಇದ್ದೀರಾ? ನಾನು ಬರಲ್ಲ, 2 ದಿನ ಆದಮೇಲೆ ಬರೋದು. ನೀವು ಬೇಕಾದರೆ ಹೋಗಿ, ಬೇಕಾದರೆ ಎಕ್ಸಾಮ್ಸ್ ಮುಗಿದ್ಮೇಲೆ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ, ಆವಾಗ ಬಂದು ಕರ್ಕೊಂಡೋಗಿ. ನಾನೀಗ ಬರಲ್ಲ, ನಾನು ಇನ್ನೊಂದು 3 ದಿನ ಇದ್ದು ಬರ್ತೀನಿ, 2-3 ದಿನ. ರಾಧಿಕಾ, ನೀನು ಬರೀ ನಿಂದೆ ಯೋಚನೆ ಮಾಡ್ತಿದ್ಯಾ? ಪಾಪ ಕಿರಣ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ಲ. ಅವನ ಉದ್ದೇಶ ಏನು ಗೊತ್ತಾ ನಿಂಗೆ? ಏನು ಉದ್ದೇಶನೋ ಏನೋ, ನಂಗೇನು ಗೊತ್ತು. ಈಗ ಪ್ರಿಯಾ ಆಗಲಿ ಪಾರ್ವತಿ ಆಗಲಿ ಅವ್ರು ನೋಡು ಎಷ್ಟು ಚಂದ ಅತ್ತೆ ಮನೇಲಿ ಬಾಳೆ ಮಾಡ್ಕೊಂಡು ಹೊಂಟಿದ್ದಾರೆ. ಆದರೆ ನೀನು ತುಂಬ ದಿನ ಆಯ್ತಲ್ಲ ಮದುವೆ ಆದಾಗಿಂದ ಇಲ್ಲೇ ಇದೆಯಾ, ಅತ್ತೆ ಮನೆಗೆ ಹೋಗೇ ಇಲ್ಲ. 1-2 ದಿನ ಏನೋ ಅಷ್ಟೇ ಹೋಗಿದ್ದಿ. ಅದು ಅಲ್ಲದೆ ಕಿರಣ್ ಕೂಡ ತುಂಬ ದಿನ ಆಯ್ತಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಯಾರನ್ನ ಅಕ್ಕಪಕ್ಕದವ್ರು ನೋಡಿದ್ರೆ ಏನನ್ನಲ್ಲ ಹೇಳು, ಇವ್ರೇನಪ್ಪ ತವ್ರ ಮನೇಲೆ ಜಾಂಡ ಬಿಟ್ಟಿದ್ದಾರೆ ಗಂಡ ಹೆಂಡತಿ ಅಂತ ಮಂದಿ ಆಡ್ಕೊಂಡೋಗಲ್ವಾ? ಮತ್ತೆ ಕಿರಣ್ಗೆ ಏನಾದರೂ ಅಂದ್ಬಿಟ್ರೆ ಪಾಪ ಕಿರಣ್ಗೆ ಬೇಜಾರಾಗುತ್ತೇನೋ ಅಂತ ಮುಂಚೆನೇ ಯೋಚನೆ ಮಾಡಿ ಹೋಗ್ತಾ ಇದ್ದಾರೆ. ಕಿರಣ್ಗೆ ಈಗ ಜ್ಞಾನೋದಯ ಆಗಿದ್ದಂಗಿದೆ ಏನೋ ಗೊತ್ತಿಲ್ಲ. ನಾನು ಹೇಳಿದ್ದು ನಿಜ ಅಲ್ವಾ ಕಿರಣ್? ಹೌದು ಬಾವ. ನೋಡು ರಾಧಿಕಾ, ನೀನು ಇಲ್ಲೇ ತವ್ರ ಮನೇಲಿ ತುಂಬ ದಿನ ಆಯಿತು ಇರೋಕ್ಕೆ. ನಾನು ಕೂಡ ಇಲ್ಲಿ ಬಂದು ತುಂಬ ದಿನ ಆಯಿತು. ಇಲ್ಲಿದ್ದು ಎಲ್ಲರೂ ಕೂಡ ಅನ್ಸ್ಕೊಳ್ಳೋದು ಚೆಂದಲ್ಲ. ನನಗೆ ಸ್ವಾಭಿಮಾನ ತುಂಬ ಇದೆ. ನಂಗೆ ಇಲ್ಲೆಲ್ಲ ಇದ್ದು ಯಾರು ಕೂಡ ಬೆಟ್ ಮಾಡಿ ಅನ್ಸ್ಕೊಳಕ್ಕೆ ನಂಗೆ ಇಷ್ಟ ಆಗಲ್ಲ. ಈಗ ಯಾರಾದರೂ ಹೊರಗಿನವ್ರು ಬಂದು ಏನಾನ ಅಂದ್ಬಿಟ್ರೆ ಅಕ್ಕಪಕ್ಕದವರು, ನಂಗೆ ಅವಾಗ ಎಷ್ಟು ಮರ್ಯಾದೆ ಹೋದಂಗಾಗಲ್ಲ. ನೀನೇ ಯೋಚನೆ ಮಾಡು. ನಿನ್ನೇನೋ ಮೊನ್ನೆ ಆ ಪ್ರಿಯಾ ಅಕ್ಕ ಕೂಡ ಹಂಗೆ ಅಂದರು, ಇಲ್ಲೇ ಇದ್ದಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಅಂತ ಡೈರೆಕ್ಟಾಗಿ ಕೇಳ್ಬಿಟ್ರು. ಅದಕ್ಕೆ ನಂಗೆ ಹಿಂಗೆಲ್ಲ ಅನ್ಸ್ಕೊಂಡಿರೋಕ್ಕಾಗಲ್ಲಪ್ಪ. ಇವತ್ತು ಮನೆಗಿರೋರು ಅಂದಿದ್ದಾರೆ, ಮುಂದೊಂದು ದಿನ ಅಕ್ಕಪಕ್ಕದವ್ರು ಅನ್ಬೋದು. ನಂಗೆಲ್ಲ ಆ ಥರ ಇರೋಕ್ಕಾಗಲ್ಲಪ್ಪ. ನಾನು ತುಂಬ ಮರ್ಯಾದಸ್ಥ, ನಂಗೆ ಹಿಂಗೆಲ್ಲ ಇರೋಕ್ಕಾಗಲ್ಲ. ಅದಕ್ಕೆ ಹೋಗು, ಬಡ ಬ್ಯಾಗ್ ಪ್ಯಾಕ್ ಮಾಡ್ಕೊ, ಹೋಗ್ಬಿಡೋಣ.